ವಿಜಯಪುರ ಜಿಲ್ಲೆದ ನಗರದ ಶಾಸಕರಾದಂಥ ಬಸನಗೌಡ ಯತ್ನಾಳ್ ಒಬ್ಬ ಶಾಸಕ ಯಾವ ಜಾತಿಯಿಂದ ಯಾವ ಮತವನ್ನು ತೊಗೊಂಡು ಇವತ್ತಿಗೆ ಶಾಸಕ ಆಗ್ಯಾನನ್ನೋದು ಇವತ್ತಿಗೆ ಅವನಿಗೆ ನೆನಪಿಲ್ಲ. ಆದರೆ ಇವತ್ತಿಗೆ ದಲಿತರಿಗೆ ಸ್ವತಂತ್ರ ಇಲ್ಲ ಅಂತೇಳಿ ಅವನು ಮಾತಾಡ್ತಾ ಇರೋದು ಸರಿಯಲ್ಲ. ನೀನು ದಲಿತರು ಏನಂತ ನೀನು ತಿಳ್ಕೊಂಡು ಮಾತಾಡ್ತಿ ಅನ್ನೋದು ನಿನ್ನಲ್ಲಿ ನೀ ಹರಿವು ಇಟ್ಕೊಂಡು ನೀನು ಮುಂದೆ ಈ ರಾಜ್ಯದಲ್ಲಿ ಎಚ್ಚರಿಕೆಯಿಂದ ತಿರುಗಾಡಿದರೆ ಮಾತ್ರ ನಿನಗೆ ದಲಿತರ ನಾವು ಸ್ವಾಗತವನ್ನು ಮಾಡ್ತೀವಿ. ನೀನು ದಲಿತರು ಏನು ಇನ್ನೂ ಭಾಳ ಹಿಂದುಳಿದ ದಲಿತರಂತೇಳಿ ತಿಳ್ಕೊಂಡು ನೀನೇನಾರ ಒಂಟೆ ಅಂದ್ರೆ ನಿನ್ನ ಪರಿಣಾಮ ನೀನೇ ಉಂತೀಯ. ನೀನು ಈ ಭಾಳ ಎಚ್ಚರದಿಂದ ಈ ರಾಜ್ಯದಲ್ಲಿ ಒಬ್ಬ ಶಾಸಕನಾಗಿ ನೀನು ಸಂವಿಧಾನ ಓದಿ ಇವತ್ತು ಬಾಬಾ ಸಾಹೇಬರ ಸಂವಿಧಾನನ ನೀನು ದೂರಿಟ್ಟು ಇವು ಬಸವಣ್ಣರ ತತ್ವ ಸಿದ್ಧಾಂತವನ್ನು ದೂರಿಟ್ಟು ನೀ ಮಾತಾಡ್ತೆ ಅಂದರೆ ನೀ ಮನುಷ್ಯನಲ್ಲ, ನೀನು ರಾಕ್ಷಸ ಅಂತೇಳಿ ಇವತ್ತಿಗೆ ಈ ಗಂಡಗವಸವಾಗಿ ಹೇಳ್ತೀನಿ. ನಿನ್ನಲ್ಲಿ ತಾಕತ್ತು ತಮ್ಮಿದ್ರೆ ದಲಿತರು ಇರೋದು ಇನ್ನ ಮ್ಯಾಕ ನೀ ಮಾತಾಡೋದು ತೆಗೆದು ನಿನ್ನ ಬಾಳೆ ನೆಟ್ಟಗಾಗುತ್ತಾ. ಇಲ್ಲಾಂದರೆ ದಲಿತರು ಏನನ್ನೋದು ಈ ರಾಜ್ಯದಲ್ಲ ಈ ದೇಶದಲ್ಲೇ ನಾವು ನಿನಗೆ ಭಾಳ ಎಚ್ಚರಿಕೆಯಿಂದ ಕೊಡಬೇಕಾಗುತ್ತಾ. ಯತ್ನಾಳ್ ಭಾಳ ಎಚ್ಚರದಿಂದ ಇರಬೇಕು. वो सोच के चलना समझ के चलना, ये देश तेरा बाप का नहीं. ಈ ದಲಿತರು ಮನುಷ್ಯರು ರಾಕ್ಷಸರಲ್ಲ. ನಾವು ಬಸವ ಸಿದ್ಧಾಂತ ಏನು ಅಂಬೇಡ್ಕರ ಸಂವಿಧಾನ ಪ್ರಕಾರ ನಡೆದಂಥ ದಲಿತರು, ಈ ಭೂಮಿ ಒಡೆಯರು ನಾವು ದಲಿತರು ಅನ್ನೋದು ಮರಿಬೇಡ. ಈ ಭಾಳ ಎಚ್ಚರದಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೆಯೋದು ಕಲಿಬೇಕಂತೇಳಿ ಈ ಮೂಲಕ ನಾನು ಸಿದ್ದಪ್ಪ ಮಾದಾರ್ ಅಂತೇಳಿ ಹೇಳ್ತೀನಿ. ಎಚ್ಚರದಿಂದ ಇರೋನಿ ಇಷ್ಟೇ. ಈಗ ನಮ್ಮೆಲ್ಲರಿಗೂ ತಿಳಿಸುವ ವಿಷಯವೇನೆಂದರೆ ಬಿಜಾಪುರ ಜಿಲ್ಲೆಯ ಬಿಜಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳರು ದಲಿತ ಮಹಿಳೆ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ ಸಲುವಾಗಿ ಅವರ ನಿಲುವನ್ನು ನಾವು ದಲಿತ ಸಮುದಾಯದವರು ಖಂಡಿಸ್ತಾ ಇದ್ದೀವಿ. ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಮುಂದೆ ಹೀಗಾಗಲಿ ಆಗದ ಹಾಗೆ ನೋಡಿಕೊಳ್ಳಲಿಕ್ಕೆ ನಾವು ಈಗ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಅದರ ಜೊತೆಗೆ ಇಲ್ಲಿಗೆ ಬಂದರೆ ಅವರಿಗೆ ಪರ್ಮಿಷನ್ ಕೊಡಬಾರ್ದು, ಒಂದು ವೇಳೆ ಕೊಟ್ಟರೆ ನಾವು ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಅದನ್ನು ಕೂಡ ಹೇಳಿದ್ದೇವೆ. ದಯವಿಟ್ಟು ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ, ಅವರನ್ನು ಏನು ಸಂವಿಧಾನ ರೀತಿಯಿಂದ ಪ್ರಮಾಣ ವಚನ ಸ್ವೀಕರಿಸಿ ಶಾಸಕರಾಗಿದ್ದಾರೆ, ಅವರೊಬ್ಬರ ಜವಾಬ್ದಾರಿಯುತ ವ್ಯಕ್ತಿ ಹಾಗೂ ಕೂಡ ಈ ರೀತಿ ಮಾತಾಡೋದನ್ನು ಇನ್ನು ಮೇಲೆ ನಿಲ್ಲಿಸ್ತಿದ್ರೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ಮುಂದಾಗಬೇಕಾಗುತ್ತಂತ ಈ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೆಟ್ಟ ಪದ್ಧತಿ ಇತ್ತು. ಆ ಕೆಟ್ಟ ಪದ್ಧತಿ ಹೆಂಗಿತ್ತಪ್ಪ ಅಂತಂದ್ರೆ ಮೇಲ್ಜಾತಿ ಅಂತ ಏನು ಕರೀತಾರಲ್ಲ ಅವ್ರನ್ನ ಸುಡುವಂಥದ್ದು ಇತ್ತದು. ಇವಾಗ ಸತಿ ಪದ್ಧತಿ ಅಂತ ಇತ್ತು. ಗಂಡ ಏನಾದ್ರು ತಿರ್ಕೊಂಡ್ರಂದ್ರೆ ಅದೇ ಮೇಲ್ಜಾತಿಯವರು ತಮ್ಮ ಹೆಂಡತಿನ ಸುಟ್ಟಿದ್ರು. ಅಂಥ ಅನಿಷ್ಟ ಪದ್ಧತಿ ಮನುಸ್ಮೃತಿಯನ್ನು ಬಾಬಾ ಸಾಹೇಬರು ಸುಟ್ಟರು. ಈಗ ಕೆಲವೊಂದು ಅವಿವೇಕಿಗಳು ಈ ಬಸನಗೌಡ ಪಾಟೀಲ್ ಅಂತವ್ರು ಎತ್ತಳಂತವ್ರು ಈಗ ಹೊಸದಾಗಿ ತರಕತ್ತಾರ ಸನಾತನ ಅದು ಇದು ಅಂತಂದು. ಈ ಸನಾತನ ಧರ್ಮದಾಗ ಸಾಕಷ್ಟು ಅತ್ಯಂತ ಕೆಟ್ಟ ಕಟ್ಟಪಾಡುಗಳಿದ್ವು. ಅದನ್ನು ಬಾಬಾ ಸಾಹೇಬರು ಆ ಮನುಸ್ಮೃತಿ ಅನ್ನೋದನ್ನು ಸುಟ್ಟಾಕಿ ಮಹಿಳೆಯರಿಗೆ ಎಲ್ಲ ಜಾತಿ ಮಹಿಳೆಯರಿಗೂ ಸಮಾನವಾಗಿ ಬದುಕಕ್ಕಂಥ ಅವಕಾಶ ಕೊಟ್ಟರು. ಈ ಬಸನಗೌಡ ಪಾಟೀಲ್ ಅದನ್ನು ಓದ್ಕೊಂಡು ಸಂವಿಧಾನ ಓದ್ಕೊಂಡು ನೆಟ್ಟಗೆ ಇರೋದನ್ನು ಕಲಿಬೇಕು. ಅದನ್ನು ಬಿಟ್ಟು ದಲಿತರು ಹೂ ಮೂಡಿಸೋಂಗಿಲ್ಲ, ಅವ್ರು ಇದನ್ನು ಹೂ ಮೂಡಿಸೋಂಗಿಲ್ಲ ಅನ್ನೋದೇನೋ ಉಡಫೆ ಮಾತನ್ನು ಬಿಟ್ಟು ಕ್ಷಮೆ ಕೇಳಬೇಕು. ಇಲ್ಲಪ್ಪ ಅಂದರೆ ಇಲ್ಕಲ್ಲಿಗೆ ಯಾವಾಗಾದ್ರೂ ಈ ಸೈಡ್ ಬಂದಂದ್ರೆ ನಾವು ದಲಿತರು ಏನಂತ ತೋರಿಸ್ತೀವಿ. ದಯವಿಟ್ಟು ಯತ್ನಾಳವ್ರಿಗೆ ಈ ಮುಖಾಂತರ ಹೇಳ್ತೀವಿ, ನೀವು ಆದಷ್ಟು ಬೇಕಾದ ಕ್ಷಮೆ ಕೇಳಿದ್ರೆ ಒಳ್ಳೆಯದು. ಇಲ್ಲಾಂದ್ರೆ ನೀವು ಎಲ್ಲಿ ಹೋಗ್ತೀರಿ ನಮ್ಮ ಇಡೀ ರಾಜ್ಯ ತುಂಬ ದಲಿತರಿಗೆ ಕರೆ ಕೊಡ್ತೀವಿ. ದಲಿತ ಮಹಿಳೆಗೆ ಇವಂಗ ದಂಡಿ ಹಾಕುವಂಥ ಕೆಲಸ ಮಾಡ್ತೀವಿ. ಅಂದ್ರೆ ದಂಡಿ ಅಂದ್ರೆ ಹೆಣ್ಮಕ್ಳಿಗೆ ಹಾಕ್ತಾರೆ ಅದನ್ನು. ಇವಾಗ ಹಿಂಗೆ ಮಾತಾಡಿದಂದ್ರೆ ಅವನ್ನ ಹೆಣ್ಮಕ್ಳಿಗೆ ಹೋಲಿಸ್ಬೇಕಾಕೈತಿ. ದಯವಿಟ್ಟು ತಾವು ಕ್ಷಮೆ ಕೇಳಿ ಆದಷ್ಟು ಬೇಗ ಅಂತೇಳಿ ಯಾರು ಮಾತು ಮುಗಿಸ್ತೀವಿ. ಜೈ ಭೀಮ್. ಎಲ್ಲರಿಗೆ ಜೈ ಭೀಮ್ ವಂದನೆಗಳು. ವಿಷಯ ಏನಪ್ಪ ಅಂದ್ರೆ ನಿಮಗಾಗಲೇ ಗೊತ್ತಿರುವ ಹಾಗೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆಯರ ಬಗ್ಗೆ ಮಾತನಾಡಿದ್ದು, ಅದರ ಸಂಬಂಧ
ಖಂಡಿಸ್ತೀನಿ ಆ ಮಾತನ್ನು ನಾನು. ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಮಹಿಳೆಯರಿಗೆ ಹಲವಾರು ಎಲ್ಲ ಅವಕಾಶವನ್ನು ಕೊಟ್ಬಿಟ್ಟಾರ ಅವರು, ಎಲ್ಲ ಹಕ್ಕು ಬಾಧ್ಯತೆಗಳನ್ನು ಕೊಟ್ಟಾರ ಅವರು. ಇವರೇನು ಹೊಸ್ದಾಗಿ ಕೊಡೋದು, ಆ ದೇವ್ರ ಮೇಲೆ ಹೂವು ಏರ್ಸೋದಿಲ್ಲ, ಈ ದೇವರು ಇದೇನು ಬೇಡ. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಎಲ್ಲ ಮಹಿಳೆಯರಿಗೂ ಎಲ್ಲವಾದ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಇವ್ರು ಹೇಳಿದ್ದನ್ನು ನಾವು ಖಂಡಿಸ್ತೀವಿ. ಸರಳ ಈ ಒಂದು ಮಾತಿಗೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಕ್ಷಮೆ ಕೇಳ್ಬೇಕಂತ ನಾನು ಈ ಮೂಲಕ ತಿಳಿಸ್ತೀನಿ. ಇಲ್ಲಪ್ಪ ಅದಂದ್ರೆ ನಾವು ಉಗ್ರವಾದ ಕ್ರಮವನ್ನು ಕೈಗೊಳ್ತೀವಿ, ಸಂಘಟನೆ ಮಾಡ್ತೀವಿ. ಭೀಮ್ ಆರ್ಮಿಲಿಂದ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ಬಸವರಾಜ್ ಯತ್ನಾಳ್ ಅವರೇ ನೀವು ಕ್ಷಮೆ ಕೇಳಲೇಬೇಕು ನೀವು ಈ ವಿಷಯಕ್ಕೆ. ಇಷ್ಟು ಹೇಳಿ ನನ್ನ ಮಾತು ತಿಳಿಸ್ತೀನಿ. ಕೆಟ್ಟ ಪದ್ಧತಿ ಇತ್ತು. ಆ ಕೆಟ್ಟ ಪದ್ಧತಿ ಹೆಂಗಿತ್ತಪ್ಪ ಅಂತಂದ್ರೆ ಮೇಲ್ಜಾತಿ ಅಂತ ಏನು ಕರೀತಾರಲ್ಲ ಅವ್ರನ್ನ ಸುಡುವಂಥದ್ದು ಇತ್ತದು. ಇವಾಗ ಸತಿ ಪದ್ಧತಿ ಅಂತ ಇತ್ತು. ಗಂಡ ಏನಾದ್ರು ತಿರ್ಕೊಂಡ್ರಂದ್ರೆ ಅದೇ ಮೇಲ್ಜಾತಿಯವರು ತಮ್ಮ ಹೆಂಡತಿನ ಸುಟ್ಟಿದ್ರು. ಅಂಥ ಅನಿಷ್ಟ ಪದ್ಧತಿ ಮನುಸ್ಮೃತಿಯನ್ನು ಬಾಬಾ ಸಾಹೇಬರು ಸುಟ್ಟರು. ಈಗ ಕೆಲವೊಂದು ಅವಿವೇಕಿಗಳು ಈ ಬಸವನಗೌಡ ಪಾಟೀಲ್ ಅಂತವ್ರು ಎತ್ಕೊಳ್ಳೋಂಥವ್ರು ಈಗ ಹೊಸದಾಗಿ ತರಕತ್ತಾರ ಸನಾತನ ಅದು ಇದು ಅಂತಂದು. ಈ ಸನಾತನ ಧರ್ಮದಾಗ ಸಾಕಷ್ಟು ಅತ್ಯಂತ ಕೆಟ್ಟ ಕಟ್ಟಪಾಡುಗಳಿದ್ವು. ಅದನ್ನು ಬಾಬಾ ಸಾಹೇಬರು ಆ ಮನುಸ್ಮೃತಿ ಅನ್ನೋದನ್ನು ಸುಟ್ಟಾಕಿ ಮಹಿಳೆಯರಿಗೆ ಎಲ್ಲ ಜಾತಿ ಮಹಿಳೆಯರಿಗೂ ಸಮಾನವಾಗಿ ಬದುಕಕ್ಕಂಥ ಅವಕಾಶ ಕೊಟ್ಟರು. ಈ ಬಸವನಗೌಡ ಪಾಟೀಲ್ ಅದನ್ನು ಓದ್ಕೊಂಡು ಸಂವಿಧಾನ ಓದ್ಕೊಂಡು ನೆಟ್ಟಾಗಿ ಇರೋದನ್ನು ಕಲಿಬೇಕು. ಅದನ್ನು ಬಿಟ್ಟು ದಲಿತರು ಹೂ ಮೂಡ್ಸೋಂಗಿಲ್ಲ, ಅವ್ರು ಇದನ್ನು ಹೂ ಮೂಡ್ಸೋಂಗಿಲ್ಲ ಅನ್ನೋದೇನೋ ಉಡಫೆ ಮಾತನ್ನು ಬಿಟ್ಟು ಕ್ಷಮೆ ಕೇಳಬೇಕು. ಇಲ್ಲಪ್ಪ ಅಂದ್ರೆ ಇಲ್ಕಲ್ಲಿಗೆ ಯಾವಾಗಾದ್ರೂ ಈ ಸೈಡ್ ಬಂದಂದ್ರೆ ನಾವು ದಲಿತರು ಏನಂತ ತೋರಿಸ್ತೀವಿ. ದಯವಿಟ್ಟು ಯತ್ನಾಳವ್ರಿಗೆ ಈ ಮುಖಾಂತರ ಹೇಳ್ತೀವಿ, ನೀವು ಆದಷ್ಟು ಬೇಕಾದ್ರೆ ಕ್ಷಮೆ ಕೇಳಿದ್ರೆ ಒಳ್ಳೆಯದು. ಇಲ್ಲಾಂದ್ರೆ ನೀವು ಎಲ್ಲಿ ಹೋಗ್ತೀರಿ ನಮ್ಮ ಇಡೀ ರಾಜ್ಯ ತುಂಬ ದಲಿತರಿಗೆ ಕರೆ ಕೊಡ್ತೀವಿ, ದಲಿತ ಮಹಿಳೆಗೆ ಇವಂಗ ದಂಡಿ ಹಾಕುವಂಥ ಕೆಲಸ ಮಾಡ್ತೀವಿ. ಅಂದ್ರೆ ದಂಡಿ ಅಂದ್ರೆ ಹೆಣ್ಮಕ್ಳಿಗೆ ಹಾಕ್ತಾರೆ ಅದನ್ನು. ಇವಾಗ ಹಿಂಗೆ ಮಾತಾಡಿದಂದ್ರೆ ಅವನ್ನ ಹೆಣ್ಮಕ್ಳಿಗೆ ಹೋಲಿಸ್ಬೇಕಾಕೈತಿ. ದಯವಿಟ್ಟು ತಾವು ಕ್ಷಮೆ ಕೇಳಿ ಆದಷ್ಟು ಬೇಗ ಅಂತೇಳಿ ಯಾರು ಮಾತು ಮುಗಿಸ್ತೀವಿ. ಜೈ ಭೀಮ್. ಸನ್ಮಾನ್ಯ ಶ್ರೀ ತಾರವ್ ಚಂದ್ ಗೋಹಾಟ್ ಗಣತ ರಾಜ್ಯಪಾಲರು, ಮಾನ್ಯ ತಹಶೀಲ್ದಾರ್ ಇಳಕಲ್, ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು ಇವರಿಗೆ ಮಾನ್ಯರೇ, ವಿಷಯ ವಿಜಯಪುರ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆ ಅವಮಾನ ಖಂಡಿಸಿ ಅವರನ್ನು ಶಾಶ್ವತ ಸ್ಥಾನದಿಂದ ಉಚ್ಚಟಿಸಿ ಅವರ ವಿರುದ್ಧ ಕಠಿಣ ಕ್ರಮಗಳು ಇದ್ದು, ಮಾನ್ಯರೇ, ನಾವು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಇಳಕಲ್ ಸಂಘಟನೆಯವರು ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ವಿಜಯಪುರ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ದಸರಾ ಉದ್ಘಾಟನೆ ವಿಷಯದ ಕುರಿತು ಮಾತಾಡುವಾಗ ಸಾಮಾನ್ಯ ಒಬ್ಬ ದಲಿತ ಮಹಿಳೆಯ ಕೂಡ ಚಾಮುಂಡಿ ದೇವಿಗೆ ಹೂ ಮುಡಿಸಲು ಅರ್ಹಳಲ್ಲ ಎಂದು ಪತ್ರಿಕಾ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುತ್ತಾರೆ. ಸದರಿ ವಿಷಯವು ನಮ್ಮ ದಲಿತ ಮಹಿಳೆಯರಿಗೆ ಮಾಡಿರುವ ಘೋರ ಅವಮಾನವಾಗಿದ್ದು, ತಾವು ಶಾಸಕ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸಿ ಮಾಡುವ ಸಂದರ್ಭದಲ್ಲಿ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಗೌರವ ನೀಡುತ್ತೇನೆಂದು ಹೇಳಿ ಪ್ರಮಾಣ ಸ್ವೀಕಾರ ಮಾಡಿರುತ್ತೇನೆ. ಭಾರತವು ಸರ್ವಧರ್ಮಗಳ ಸೌಹಾರ್ದತೆ ಪೀಠವಾಗಿದ್ದು, ಇಂತಹ ಶಾಸಕರಿಂದ ನಮ್ಮ ದೇಶದ ಹಾನಿಯಾಗಿದ್ದು, ಸದರಿ ಶಾಸಕರ ವಿರುದ್ಧ ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸುತ್ತಿದೆ. ಇವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಮತ್ತು ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕೆಂದು ಮನವಿ ಕೋರುತ್ತೇವೆ. ಮನವಿಯು ಮಾನ್ಯ ರಾಜ್ಯಪಾಲರಿಗೆ ಅಡ್ರೆಸ್ ಇದೆ. ಸೊ ಈ ಮನವಿಯಲ್ಲಿ ಇರುವಂಥ ಅಂಶಗಳನ್ನು ಪರಿಗಣಿಸಿ ಪರಿಶೀಲನೆ ಮಾಡಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಿಮ್ಮ ಮನವಿಯನ್ನು ಮಾನ್ಯ ರಾಜ್ಯಪಾಲರಿಗೆ ಮುಗಿಸುವಂಥ ಕೆಲಸ